ಬೆಳಗಿನ ಶುಭೋದಯಕ್ಕೆ ಇವತ್ತು ನಿಮ್ಮ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಗದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಮತ್ತೆ ನಮ್ಮ ಕನ್ನಡ ಮತ್ತು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲವೀಡು. ನಮ್ಮ ನಾಡಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಅನೇಕ ಮಹಾಪುರುಷರು ಹುಟ್ಟಿದ್ದಾರೆ, ಶ್ರೇಷ್ಠರು ಹುಟ್ಟಿದ್ದಾರೆ, ಸಂತರು ಹುಟ್ಟಿದ್ದಾರೆ, ಕವಿಗಳು ಹುಟ್ಟಿದ್ದಾರೆ. ಸಾಕಷ್ಟು ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಭಾಷೆಗೆ ಸಿಗದೇ ಇರುವಷ್ಟು ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿರತಕ್ಕಂಥ ಹಲವಾರು ಕವಿ ಪುಂಗಗಳು ನಮ್ಮ ನಾಡಲ್ಲಿ ಜನಿಸಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿದ್ದಾರೆ. ಅಂತ ಶ್ರೇಷ್ಠ ಕವಿಗಳು, ರಸ ಋಷಿಗಳು, ಸಂತರನ್ನ ಗೊತ್ತಿರ್ತಕ್ಕಂಥ ನಾಡಲ್ಲಿ ನಾವು ನೀವೆಲ್ಲ ಜನಿಸಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯದ ಕೆಲಸ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದುವರೆಗೆ ನೀವು ನಮ್ಮ ನಾಡಲ್ಲಿ ಇರ್ತಕ್ಕಂಥ ಕವಿ ಶ್ರೇಷ್ಠರು, ಜ್ಞಾನಪೀಠ ಪ್ರಶಸ್ತಿ ಇರತಕ್ಕಂಥ ಪ್ರಮುಖ ವ್ಯಕ್ತಿಗಳನ್ನ, ಏಕೈಕ ಕವಿಗಳ ಹೆಸರನ್ನ ಪಟ್ಟಿ ಮಾಡಿಕೊಟ್ಟಿರುವನ್ನ ಐಡಿ ಕುವೆಂಪು, ಆಮೇಲೆ ದ.ರಾ. ಬೇಂದ್ರೆ, ಆಮೇಲೆ ವೆಂಕಟೇಶ ಅಯ್ಯಂಗಾರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆನಂದಮೂರ್ತಿ, ಬಸವಣ್ಣನವರು, ಅಕ್ಕಮಹಾದೇವಿ, ಆಮೇಲೆ ಗಾಯತ್ರಿ ಮಾರಯ್ಯ, ಆಮೇಲೆ ಲಂಕೇಶ್, ಆಮೇಲೆ ದಿನಕರ ದೇಸಾಯಿ, ಆಮೇಲೆ ಇಡೀ ನಿಮ್ಮೆಲ್ಲ ಪಾಠ ಎಲ್ಲ ಓದಿರಲಿಲ್ಲ, ಇಡೀ ಹಂಪ ನಾಗರಾಜ್, ಆಮೇಲೆ ಹೇಳಿ ಆಮೇಲೆ ಅನಂತಮೂರ್ತಿ, ಡಿ.ವಿ. ಗುಂಡಪ್ಪ, ನೆಕ್ಸ್ಟ್ ಗುಡ್. ಆಮೇಲೆ ಮತ್ತೆ ಯಾರು? ಸೋಮೇಶ್ವರ, ಶತಕವನ್ನ ಬರೆದಿರ್ತಕ್ಕಂಥ ಅವರು, ಆಮೇಲೆ ಪಿ. ಲಲಿತಾ ನಾಯಕ್, ಹಿರೇಮಲ್ಲೂರು ಈಶ್ವರನ್, ಆಮೇಲೆ ರಾಮಾನುಜನ್, ಆಮೇಲೆ ಹುಲಿಗೆರೆ ಸೋಮನಾಥ, ಪಡಗಿನ ಗೌರಮ್ಮ, ಆಮೇಲೆ ಗೋಪಾಲಕೃಷ್ಣ ಅಡಿಗ, ಆಮೇಲೆ ತ್ರಿಪದಿಯ ಬ್ರಹ್ಮ, ಸರ್ವಜ್ಞ, ಆಮೇಲೆ ಹರಿಹರ, ರಾಘವಾಂಕ. ಹೀಗೆ ಪ್ರಮುಖ ವ್ಯಕ್ತಿಗಳು, ನಾಡಿನ ಪ್ರಮುಖ ವ್ಯಕ್ತಿಗಳು, ಶ್ರೇಷ್ಠರು ನಮ್ಮ ನಾಡಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಬೆಳೆಯುವುದರಲ್ಲಿ ಕೂಡ ಸಂತೋಷವಾದ ವಿಚಾರವಾಗಿರ್ತಕ್ಕಂಥದ್ದು. ಹಾಗೆ ಇಂಥ ನಾಡಲ್ಲಿ ಹುಟ್ಟಿ ಕೇವಲ ತಾನು ಹುಟ್ಟಿಗಳು ಹಣವನ್ನು ಗಳಿಸೋದಕ್ಕೋಸ್ಕರ, ಆಸೆ ಮಾಡೋದಕ್ಕೋಸ್ಕರ ಹುಟ್ಟಿದೀನಿ ಅಂತಕ್ಕಂಥ ಭಾವನೆಯನ್ನು ಒಂದೇ ಸದಾ ಸಮಾಜಮುಖಿಯಾಗಿ ಬೆಳೆದಿರ್ತಕ್ಕಂಥವರು ಒಬ್ಬರು ಡಿ.ವಿ. ಗುಂಡಪ್ಪನವರು. ಅವರು ಸದಾ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಎಷ್ಟೇ ಬಡತನದಲ್ಲಿ ಬೆಳೆದರೂ ಕೂಡ ದುಡ್ಡಿಗಾಗಿ ಆಸೆ ಪಡದೇ ಇರತಕ್ಕಂಥ ವ್ಯಕ್ತಿಯಾಗಿದ್ದು ಮಂಕುತಿಮ್ಮನ ಕಗ್ಗ ಅಂತೇಳಿ ಪ್ರಸಿದ್ಧ ಗ್ರಂಥವನ್ನು ಬರೆದಿರ್ತಕ್ಕಂಥವರೇ ಡಿ.ವಿ. ಗುಂಡಪ್ಪ. ಅವರ ಗದ್ಯ ಆಗಿರ್ತಕ್ಕಂಥದ್ದು ಸಾರ್ಥಕ ಬದುಕಿನ ಸಾಧಕ ಗದ್ಯ. ಸಾರ್ಥಕ ಬದುಕಿನ ಸಾಧಕ, ಬದುಕಿನ ಸಾಧಕ, ಬದುಕಿನ ಸಾಧಕ, ಸಾಧಕ ಬದುಕಿನ ಸಾಧಕ ಗದ್ಯಗಳನ್ನು ಬರೆದಿರ್ತಕ್ಕಂಥವರು ಎನ್.ಎಸ್. ಲಕ್ಷ್ಮೀ ನಾರಾಯಣ ಭಟ್ಟ. ಲಕ್ಷ್ಮೀ ನಾರಾಯಣ ಭಟ್ಟ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು ಅವರು ಪ್ರಸ್ತುತ ಗದ್ಯ ಸಾಧಕ ಬದುಕಿನ ಸಾಧಕ ಈ ಗದ್ಯಗಳನ್ನ ಬರೆದಿರ್ತಕ್ಕಂಥವ್ರು. ಇವರ ಪರಿಚಯ ಬಂದ್ರೆ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು 29/10/1936 ಶಿವಮೊಗ್ಗದಲ್ಲಿ ಜನಿಸ್ತಾರೆ. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ, ವಿದ್ವಾಂಸಕ ಮತ್ತು ವಾಗ್ಮಿಯಾಗಿದ್ದಾರೆ. ಇವರ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ಇವರ ಪ್ರಸಿದ್ಧ ಧ್ವನಿಸುರುಳಿಗಳು ದೀಪಿಕಾ, ಭಾವಸಂಗಮ, ವಂದೇ ಭಾರತ ಕಾಲ,
ಸಂದಿರ್ತಕ್ಕಂಥ ಪ್ರಶಸ್ತಿಗಳಾಗಿವೆ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರು ಕಾಲ 1936, ಕಾಲ 1936. ಇವರು ಜನ್ಮಿಸಿರ್ತಕ್ಕಂಥ ಸ್ಥಳ, ಜನ್ಮ ಸ್ಥಳ ಶಿವಮೊಗ್ಗದಲ್ಲಿ 1936ರಲ್ಲಿ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರು ಜನಿಸಿದ್ದಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ, ಕೃತಿಗಳು ವೃತ್ತ, ಚಿತ್ರಕೂಟ, ಸುಳಿ, ಇವರ ಪ್ರಸಿದ್ಧ ಗ್ರಂಥ ಕವನ. ನೆಕ್ಸ್ಟ್ ದೀಪಿಕಾ, ಭಾವಸಂಗಮ, ಒಂದೇ ಬರ್ತವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಇವರ ಧ್ವನಿಸುರುಗಳು ಅಂದ್ರೆ ಹಾಡುಗಳು. ಮತ್ತು ಮಕ್ಕಳ ಚಿತ್ರಗಳು ಬಂಧನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವುಗಳನ್ನು ಇವರು ಧ್ವನಿಸುರುಳಿಗಳನ್ನ ಮಾಡ್ತಕ್ಕಂಥದ್ದು. ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. ಸಾಹಿತ್ಯ ರತ್ನ ಸಂಪುಟ ಕೃತಿ, ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ಪ್ರಸ್ತುತ ಗದ್ಯ ಭಾಗ ಬದುಕಿನ ಸಾಧಕ ಗದ್ಯ ಭಾಗವನ್ನ ಅವರ ಸಾಹಿತ್ಯ ರತ್ನ ಸಂಪುಟದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಅಂತ ಹೇಳಿದ್ರೆ, ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ಪ್ರಶಸ್ತಿ, ಸ್ಮೃತಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಇವರ ಸೇವೆಗೆ ಲಭಿಸಿದವೆ. ಆರ್ಯಭಟ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವರಿಗೆ ಸಂದಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್, ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಕೃತಿಗಳು ವೃತ್ತ, ಚಿತ್ರಕೂಟ, ಸುಳಿ, ಸಾಹಿತ್ಯ ರತ್ನ ಸಂಪುಟ. ಪ್ರಸ್ತುತ ಗದ್ಯ ಸಾಧಕ ಬದುಕಿನ ಸಾಧಕಗಳನ್ನ ಸಾಹಿತ್ಯ ರತ್ನ ಸಂಪುಟದಿಂದ ಆಯ್ದುಕೊಳ್ಳಲಾಗಿದೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಆಳ್ವಾಸ್ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗಳು ಲಭಿಸಿದೆ. ಇಷ್ಟು ನಾರಾಯಣ ಭಟ್ ಅವರ ಪರಿಚಯ ಆಯಿತು. ಇನ್ನ ಈ ಗದ್ಯ ಭಾಗದ ಆಶಯ ಕೋನ ಮಕ್ಕಳೇ, ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆಬೀಡು. ನಮ್ಮ ಕನ್ನಡದಲ್ಲಿ ಹಲವಾರು ಋಷಿಗಳು, ಕವಿಗಳು, ಸಾಹಿತ್ಯಗಳು ಬರೆದಿದ್ದಾರೆ. ಸಾಧು ಸತ್ಪುರುಷರ ಹುಟ್ಟಿ ಬೆಳೆದಿರ್ತಕ್ಕಂಥ ನಾಡಿದು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಋಷಿಪ್ರಾಯರಾದವರು ಡಿ.ವಿ.ಜಿ. ಅವರೊಬ್ಬರು. ಸುಸಂಸ್ಕೃತ ವಿದ್ಯಾವಂತರಾದ ಡಿ.ವಿ.ಜಿ. ಅವರು ಸುಮಾರು 66 ಕೃತಿಗಳನ್ನೆಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನ, 1,500 ಪುಟಗಳ ಬಿಡಿ ಲೇಖನಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಶ್ರೀಮಂತ ಸಾಹಿತಿ ಡಿ.ವಿ.ಜಿ. ಅವರು ಸುಮಾರು 8,000 ಪುಟಗಳ ಹೊಂದಿರತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿದರೆ 1,500 ಬಿಡಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಲೇಖಕ, ಪತ್ರಕರ್ತ, ಸಂಪಾದಕ, ಸಾಹಿತಿ ಮತ್ತು ರಾಜಕಾರಣಿ
ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು ಡಿವಿಜಿ. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಈ ಪಠ್ಯದ ಪ್ರಸ್ತುತ ಆಶಯವಾಗಿರ್ತಕ್ಕಂಥದ್ದು. ಗದ್ಯ ಭಾಗದ ಪ್ರವೇಶಕ್ಕೆ ಬಂದಿರುತ್ತದೆ. ಮಾನವನ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಹುದು. ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲೇರುವ ವಿಪುಲ ಅವಕಾಶಗಳಿದ್ದರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ಇಂಥ ಸಾಧಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವುದೇ ವ್ಯಕ್ತಿ ಚಿತ್ರ. ಇಂದು ಆತ್ಮಕಥನ, ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವು ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಲೌಕಿಕ ಆಶಯಗಳಿಗೆ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿನನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿವಿಜಿಯವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರಣಗಳನ್ನು ಪ್ರಕೃತ ಗದ್ಯ ಭಾಗದಲ್ಲಿ ಸ್ಮರಿಸಲಾಗಿದೆ. ಲೌಕಿಕ ಆಶಯಾಂಶಗಳಿಗೊಳಗಾಗದೆ ವ್ಯಕ್ತಿಯ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿನನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಧೀಮಂತರಾಗಿ ಬೆಳೆದವರು ಡಿವಿಜಿಯವರು. ಸಾಹಿತಿಯಾಗಿ ಕೆಲಸ ಮಾಡಿದ್ರು, ಪತ್ರಕರ್ತರಾಗಿ ಕೆಲಸ ಮಾಡಿದ್ರು, ಸಂಪಾದಕರಾಗಿದ್ರು, ರಾಜಕಾರಣಿಯಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಇವರು ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡಂತ ವ್ಯಕ್ತಿಯಾಗಿರ್ತಕ್ಕಂಥದ್ದು ಡಿ.ವಿ. ಗುಂಡಪ್ಪನವರು. ಹಾಗಾಗಿ ಇವರ ಜೀವನ ನಮಗೆ ಆದರ್ಶವಾಗಿರ್ತಕ್ಕಂಥದ್ದು. ನೀವು ಈ ವಿಜ್ಞಾನದಲ್ಲಿ ಸಾಕಷ್ಟು ಮಂಕುತಿಮ್ಮನ ಕಗ್ಗದ ಬಗ್ಗೆ ನೀವು ಓದಿರ್ತಕ್ಕಂಥದ್ದು ಓದಿದ್ದೀರಿ, ಅವ್ರ ಬಗ್ಗೆ ವಿಚಾರವನ್ನು ಕೊಟ್ಟಿದ್ದೀರಿ. ಈಗ ಪ್ರಸ್ತುತ ಗದ್ಯವನ್ನು ನೋಡ್ತಾ ಡಿ.ವಿ.ಜಿ. ಅವರು ತಮ್ಮೊಡನೆ ಮಾತನಾಡಿಸಿರುತ್ತಾರೆ ಎಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರಿಂದ ಅವರನ್ನು ತೋಡಿಕೊಂಡಿದ್ರು. ತಮ್ಮದು ಏನು ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತ್ಮಹತ್ಯೆ ಮಾಡಿದ ವ್ಯಕ್ತಿಯು ಸಾಮಾನ್ಯವೇ. ಆಗಿಂದ ಅವರಿಂದ ದೊಡ್ಡ ಡಿಗ್ರಿ ಪಡೆದವರಲ್ಲ, SSLC ಕೂಡ ದಾಟದವರು, ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತು ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ಪ್ರತಿನಿಧಿಸಿ ಕಳವಳಗೊಂಡಿದ್ದರು. ಇಂಥ ಸತ್ವಶಾಲಿ ವ್ಯಕ್ತಿತ್ವದ ಡಿ.ವಿ.ಜಿಗೆ ಬಂದು ಹೇಗೆ ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಥಿಕ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ನಿರ್ಚಾರ ಕಾರ್ಯಕ್ಕೆ ಡಿ.ವಿ.ಜಿ. ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಡಿ.ವಿ.ಜಿ. ಅವರ ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರ ವೇದಶಾಸ್ತ್ರ ಸಂಪನ್ನವಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲ. ಡಿ.ವಿ.ಜಿ. ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳಿಬ್ಬರು. ಒಬ್ಬರು ಅಜ್ಜಿ ಎಂದರೆ ತಾಯಿ ಸಾಕಮ್ಮ, ಮಹರ್ಷಿ ಪ್ರಯಾಣದ ಚೇತನ ಎಂದು ಡಿ.ವಿ.ಜಿ. ಅವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯಸ್ಪರ್ಶಿಯಾದ ಚಿತ್ರಣವಿದೆ. ಈ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವವೇ ಈ ತಿಮ್ಮಪ್ಪನವರದೇ. ಡಿ.ವಿ.ಜಿ. ಮುಳಬಾಗಿಲಿನ ಆಂಗ್ಲೋ ವಾರ್ನಾಕ್ಯುಲರ್ ಶಾಲೆಯಲ್ಲಿ ಲೇವರ್ಪಡೆ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಅವರು ಬೇರೆ ಊರಿಗೆ ಹೋಗಬೇಕು. ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿ.ವಿ.ಜಿ. ಅವರ ಭಾಗ್ಯವಂತೆ ಅವರ ಸಹಾಯಕ್ಕೆ ಬಂದವರು ಸುಖ. ಆತನೊಬ್ಬ ಬಡ್ಡಿ ಬಡಿಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ. ಡಿ.ವಿ.ಜಿ. ಅವರ ತಂದೆಗೆ ಬೇಕಾಗಿದ್ದವರು ಗುಂಡಣ್ಣ ತುಂಬಾ ಚುರುಕು ಹುಡುಗ, ಅವನು ಮುಂದೆ ಹೋಗಲೇಬೇಕು ಅಂತ ರಸೂಲ್ಖಾನ ರೇಗಿಬಿಟ್ರು. ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಗೌರಿಪೇಟೆ, ಬಂಗಾರಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈಗೆ ಖರ್ಚಿಗೆ ಕೊಟ್ಬಿಡ್ತೀನಿ. ಅವನು ಓದು ಮಾತ್ರ ನಡಲೇಬೇಕು. ರಸೂಲ್ಖಾನ ಈ ನಿರ್ಧಾರ ಎಲ್ಲರನ್ನು ತಂದು ಮಾಡಿ ಬಡಿಸಿತು. ಎಲ್ಲ ಅವನು ಹೇಳಿದಂತೆ ಏನಿತ್ತು. ಡಿ.ವಿ.ಜಿ. ಬೆಂಗಳೂರನ್ನು ಕಂಡದ್ದು. ಹೀಗೆ
ಅಶೋಕಾನಂದ ಹೇಳಿದ್ದಾರೆ. ವಿಶ್ವೇಶ್ವರಯ್ಯ ಅವರು ದಿವಂಗತರಾಗಿದ್ದ ಕಾಲ ಡಿವಿಸಿಯ ಯುವ ಪತ್ರಕರ್ತ ದಸರಾ ಉತ್ಸವ ಮತ್ತು ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದರ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪಿಸಬೇಕು. ಡಿವಿಸಿ ತಮಗೆ ಬಂದಿದ್ದ ಹಣದ ಸಹಿತ ಜೀವನ ಉಳಿಬೇಕು. ಏನ್ ಬಂದಿರುತ್ತಪ್ಪ, ನನಗೆ ಕಳಿಸಿದ್ದಾರೆ, ದಸರಾ ಉತ್ಸವಕ್ಕಾಗಿ ಚೆನ್ನಾಗಿ ವರದಿ ಮಾಡಿದ್ದೀವಿ, ಅದಕ್ಕೆ ಹಣ ಹೇಗೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ. ಅಲ್ಲದೆ ಇಂದಿನಿಂದ ಬಂದ ಪದ್ಧತಿ ವರದಿ ಮಾಡುವ ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಗಳು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು ವಿಶ್ವೇಶ್ವರಯ್ಯ ಅವರು ನಮ್ಮ ಪ್ರಯತ್ನ ಕೇಳಿದರು. ಇಷ್ಟು ನೋಡೋಣ. ಅಂದ್ರೆ ನಮಗೆ ಡಿವಿಸಿ ಅಂದ ತಕ್ಷಣ ನೆನಪಾಗ್ತಕ್ಕಂಥ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಯ್ಯ. ಡಿವಿಸಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಬಹಳ ಪ್ರಸಿದ್ಧಿಯನ್ನ ಪಡೆದಂತ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಅವರು ತಮ್ಮೊಡನೆ ಮಾತನಾಡಿಸಿರ್ತಕ್ಕಂಥ ದಿವಾನ್ ವಿಜಯಸಾಹೇಬರಿಗೆ ಕಳವಳವಾಗಿತ್ತು. ಮೈಸೂರು ಸರ್ಕಾರವನ್ನ ಆಳ್ವಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಿರ್ಜಾ ಸಾಹೇಬರು ದಿವಾನ್ ಮಂತ್ರಿ ಆಗಿದ್ರು. ಆವತ್ತು ಮಂತ್ರಿ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಯಾಗಿತ್ತು. ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥವರು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ವ್ಯಕ್ತಿ. ಕೃತಿನೂ ಕೂಡ ಬರೆದಿರ್ತಕ್ಕಂಥದ್ರಲ್ಲಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಆ ವ್ಯಕ್ತಿಗೆ ಈ ಗುಂಡಪ್ಪನವರು ಅವರಿಗೆ ಮಾತಾಡೋದಿದ್ದಾರೆ. ಕೇಳಿ ಮನಸ್ಸಿಗೆ ಬಹಳ ಬೇಸರ ಇರ್ತಾರೆ. ಆಪ್ತರೇಖೆಗಳನ್ನು ನೋಡಿಕೊಂಡು ಅವರ ಸ್ನೇಹಿತರಿಗೆ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಕೂತಿದ್ದಂತೆ ತಮ್ಮದು ಏನು ತಪ್ಪಿಲ್ಲ ಎಂದು ಅವರು ಸ್ನೇಹಿತರಿಗೆ ಮಾತಾಡುತ್ತೆ. ನನ್ನ ಯಾವುದೂ ತಪ್ಪಿಲ್ಲ, ಅವ್ರದೇ, ಯಾರು ಡಿವಿಸಿ ಅವ್ರದೇ. ನಾನು ಅವ್ರ ಜೊತೆ ಮಾತಾಡಬೇಕು, ಅವರ ಸ್ನೇಹವನ್ನ ಬೆಳೆಸಬೇಕು, ಅವ್ರ ಜೊತೆಗೆ ಕೆಲಸವನ್ನ ಮಾಡಬೇಕು, ಬಹಳ ಆತ್ಮವಿಶ್ವಾಸಕ್ಕೆ ಇರಬೇಕು ಅಂತೇಳಿ ಅವರು ಹೇಳಿಕೊಂಡ್ರು. ಅದಕ್ಕಾಗಿ ಅವರ ಮೂಲಕ ಪ್ರಯತ್ನ ಶುರು ಮಾಡಿದ್ರು. ಅದಕ್ಕೋಸ್ಕರ ಬೇರೆ ಕೂತ್ಕೊಂಡು ಪ್ರಯತ್ನವೆಲ್ಲರೂ ಮಾಡಿದ್ರು. ಆ ಕಾಲದ ದೊಡ್ಡ ವಿಮಾನವನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತ್ಮವಿಮರ್ಶೆ ಮಾಡಿದ ವ್ಯಕ್ತಿಯನ್ನು ಸಾಮಾನ್ಯ. ಆ ಕಾಲದಲ್ಲಿ ದೊಡ್ಡ ವಿಮಾನರಾಗಿ ಮಂತ್ರಿಯಾಗಿ ಅವರಿಗೆ ನಾನು ಸ್ನೇಹ ಬೆಳೆಸಬೇಕು, ಗೆಳೆಯನಾಗಿರಬೇಕು ಅಂತೇಳಿ ಆತಕ್ಕಂಥ ವ್ಯಕ್ತಿ ಸಾಮಾನ್ಯರಲ್ಲ. ಒಬ್ಬ ದಿವಾನ ಆಗಿರ್ತಕ್ಕಂಥವರು, ಮಂತ್ರಿ ಆಗಿರ್ತಕ್ಕಂಥವರು, ಕೇವಲ SSLC ಓದೋದಕ್ಕೆ ಸಾಧ್ಯವಾಗತಕ್ಕಂಥ ಜೊತೆಗೆ ಅಷ್ಟು ಕೆಲಸ ಮಾಡೋದಕ್ಕೆ ಹೇಗೆ ಆಗ್ತದೆ ಆತಂತೆ ಈ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆಂದು ಅವರಿಗೆ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಯಾರು ಅವರು? ಡಿವಿಸಿ ಅವರು ದೊಡ್ಡ ದೊಡ್ಡ ಡಿಗ್ರಿಯನ್ನು ಪಡೆದವರಲ್ಲ. ಡಿವಿಸಿ ಅವರು ಯಾವುದೇ ದೊಡ್ಡ ದೊಡ್ಡ ಡಿಗ್ರಿಯನ್ನ ಪಡೆದಂತ ವ್ಯಕ್ತಿ ಆಗಿರಲಿಲ್ಲ. ಅವರು ತಮ್ಮೊಡನೆ ಮಾತನಾಡಿಸಿದ್ದೇ ಇವರಿಗೆ ಬೇಸರಾಗಿ ಇತ್ತು. ಆದ್ರೆ ವ್ಯಕ್ತಿ ಇವರಿಗೆ ನಾನು ದೊಡ್ಡ ವ್ಯಕ್ತಿನ ಅಂತ ಹೋದ್ರೆ SSLC ಕೂಡ ದಾಟಬಹುದು. SSLC ಕೂಡ ಪಾಸ್ ಆಗಿಲ್ಲ. ಯಾರು? ಡಿವಿಸಿ ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದೆ ಹೆಚ್ಚಿನ ಕೆಲಸ. ಇವರು ಡಿಗ್ರಿ ಪಡೆದವರಲ್ಲ, ಕನಿಷ್ಠ SSLC ಕೂಡ ಪಾಸ್ ಆಗಿಲ್ಲ. ಅವ್ರಿಗೆ ಭಾರಿ ಶ್ರೀಮಂತರು. ಇವ್ರದ್ದು ಏನೋ ಕೆಲಸ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಅಲ್ಲ, ದಿನನಿತ್ಯದ ಜೀವನ ಮಾಡದೆ ಕಷ್ಟಕರವಾಗಿರ್ತಕ್ಕಂಥ ಜೀವನ ಆಗಿತ್ತು. ಇಂಥ ವ್ಯಕ್ತಿ ಜೊತೆಗೆ ಸ್ನೇಹ ನಡೆಸೋದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಯಾಕೆ ಕಾಡ್ತಾ ಇದ್ರು? ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಅವರಿಗೆ ದೊಡ್ಡ ಆಫೀಸರ ಅವರಿಗೆ ಸ್ನೇಹ ಬೆಳೆಸಕ್ಕೆ ದಿವಾನರು ಆಸೆ ಪಡ್ತಾರೆ ಅಂತ ಹೇಳೋದಕ್ಕೆ ಅದು ಕೂಡ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿಗಳಿದ್ದ ವಿಜಯಸಾಹೇಬರು ಅವರ ಸ್ನೇಹ ತಪ್ಪಿ ಕಲಿಸಿ ಕಾಲವನ್ನು. ಆದ್ರೆ ಇಂಥ ವ್ಯಕ್ತಿಗಳಿಗೆ ಒಬ್ಬ ಶ್ರೇಷ್ಠ ದಿವಾನರ ಕೆಲಸವನ್ನು ಮಾಡ್ತಾ ಪರಮೋಚ್ಚ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥ ಮೈಸೂರು ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವಿಚಾರವರು ಈ ಗುಂಡಪ್ಪನವರೊಡನೆ ಸ್ನೇಹವನ್ನು ಯಾರು ಬೆಳೆಸಕ್ಕೆ ಆಸೆಪಡಬೇಕು? ಇವರ ವ್ಯಕ್ತಿತ್ವ ಏನಿತ್ತು, ಇವರ ನಡವಳಿಕೆ ಏನಿತ್ತು, ಅಂತ ದೊಡ್ಡ ವ್ಯಕ್ತಿ ಆಗಿದ್ರೆ ಎಂತಕ್ಕಂಥ ಪ್ರಶ್ನೆ ನಮಗೆ ನಿಮಗೆಲ್ಲ ನೋಡಿ. ನಾವೆಲ್ಲ ಈ ಸಮಾಜದೊಳಗೆ ಏನಾದರೂ ದೊಡ್ಡ ವ್ಯಕ್ತಿಯಾಗಿದ್ದು ಅವರೇನಾದರೂ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮಾತಾಡೋದು ಬಿಟ್ರೆ ಅಥವಾ ಸಮಾಜದಲ್ಲಿರ್ತಕ್ಕಂಥ ಜನಗಳ ಜೊತೆಗೆ ಮಾತಾಡೋದು ಬಿಟ್ರೆ ಅವರೆಲ್ಲ ಕಳವಳ ಆಗುತ್ತೆ. ಇವರು ನನ್ನ ಮಾತಾಡೋದು
ಅಥವಾ ಏನೋ ದೊಡ್ಡ ವ್ಯಕ್ತಿ ಅಂತ ಆಗುತ್ತೆ. ಆದ್ರೆ ಡಿವಿಜಿ ಹೋಲಿಸಿದ್ರೆ ಪರಮೋಚ್ಚ ಅಧಿಕಾರದಲ್ಲಿರ್ತಕ್ಕಂಥವರು ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್. ಆದ್ರೆ ಅವರು ಇಂಥ ವ್ಯಕ್ತಿನ ರೀತಿ ಮಾತಾಡೋದು ಬಿಟ್ರಲ್ಲ ಅಂತೇಳಿ ಆಲೋಚನೆ ಮಾಡ್ತಾರೆ. ಅಂದ್ರೆ ಕಳವಳ ಪಡ್ತಾರೆ. ಅಂದ್ರೆ ಇವರ ವ್ಯಕ್ತಿತ್ವ ಯಾವ ಹಂತದಲ್ಲಿತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿವಿಜಿಗೆ ಹೇಗೆ ಇಂಥ ಶಕ್ತಿ ಅವರಿಗೆ ಯಾವ ರೀತಿ ಬಂತು? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮೃತ್ಯಾಕಾರಕ್ಕೆ ಡಿವಿಜಿ ದೊಡ್ಡ ಮೇಧಾವಿಗಳು ವಿದ್ಯಾವಂತರನ್ನು ಎದುರಿಸ್ತಾ ಇತ್ತು. ಕೇವಲ ಶೀಲ ಒಳ್ಳೆ ನಡತೆ ಇತ್ತು. ಆಚಾರ ವಿಚಾರಗಳು, ನಡೆನುಡಿಗಳು ಒಂದೇ ತರ ಚೆನ್ನಾಗಿತ್ತು. ವಿವೇಕ, ಬುದ್ಧಿವಂತಿಕೆ ದೊಡ್ಡದಾಗಿತ್ತು. ನಿಸ್ಪೃಹತೆಯಿಂದ ಕೆಲಸವನ್ನು ಮಾಡ್ತಿದ್ರು. ಸ್ವಯಂ ಆಜಿತ ಪಾಂಡಿತ್ಯ, ಅವರು ತನ್ನದೇ ಆಗಿರ್ತಕ್ಕಂಥ ಪಂಡಿತವನ್ನು ಹೊಂದಿದ್ರು, ಜ್ಞಾನವನ್ನು ಹೊಂದಿದ್ರು, ಎಂಥ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ರು. ಸಾರ್ವಜನಿಕರ ಹಿತಾಸಕ್ತಿಗಳ ಬಲದಿಂದ ಸಾರ್ವಜನಿಕರ ಜೊತೆಗೆ ಬಹಳ ಅನ್ಯೋನ್ಯ ಸಂಬಂಧ ಹೊಂದಿದ್ರು. ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವರು ಡಿವಿಜಿ. ವಿಚಾರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ, ಪಂಡಿತರಿದ್ರು, ವಿದ್ಯಾವಂತರ ವಲಯದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ರು. ಕವಿಗಳು, ಶ್ರೇಷ್ಠ ವ್ಯಕ್ತಿಗಳು ಯಾಕೆ ಕೂಡ ಡಿವಿಜಿ ಅವರು ಶ್ರೇಷ್ಠ ವ್ಯಕ್ತಿ ಇರ್ತಕ್ಕಂಥ ಭಾವನೆ ಅವರಲ್ಲಿ ಡಿವಿಜಿ ಅವರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಡಿವಿಜಿ ಜನಿಸಿದ್ದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಮುಳಬಾಗಿಲು. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಮುಳಬಾಗಿಲಲ್ಲಿ ಅವರು ವೇದಶಾಸ್ತ್ರ ಸಂಪನ್ನವಾದ ಹಿರಿಯರ ಕುಟುಂಬ. ಅವರಲ್ಲಿ ವೇದಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥ, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಬಂಧವನ್ನು ಹೊಂದಿರ್ತಕ್ಕಂಥ ಹಿರಿಯರ ಕುಟುಂಬ. ಹಾಗಾಗಿ ಇವರಿಗೂ ಕೂಡ ಅನುವಂಶೀಯವಾಗಿ ಬಂದಿರುತ್ತೆ. ಜೊತೆಗೆ ಅವರ ವಾತಾವರಣದಲ್ಲಿ ಬಂದಂತ ಇವರು ದೊಡ್ಡ ವ್ಯಕ್ತಿ ಆಗ್ತಾರೆ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ತಂದೆ ವೆಂಕಟರಮಣಯ್ಯ, ಡಿವಿಜಿ ಅವರ ಮನಸ್ಸಿನಲ್ಲಿ ಬಹಳ ಪ್ರಭಾವ ಬೀರಿದರು ಇಬ್ಬರು, ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಆದರೆ ಇವ್ರ ಜೀವನದಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಇಂಥ ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಇಬ್ಬರು ವ್ಯಕ್ತಿರುತ್ತೆ. ಒಬ್ಬರು ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ, ಒಬ್ಬರು ಇಬ್ಬರು ಅಜ್ಜಿ ಸಾಕಮ್ಮ, ತಾಯಿಯ ತಾಯಿ ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಇವರು ಡಿವಿಜಿ ಅವರು ಗಮನಿಸಿದ್ದಾರೆ. ಮಹರ್ಷಿ ಪ್ರಾಯರಾದ ಜಿಲ್ಲೆಗೆ ಸಂಬಂಧವಾಗಿರ್ತಕ್ಕಂಥ ದೊಡ್ಡ ಚೇತನವನ್ನು ಹೊಂದಿರತಕ್ಕಂಥ ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥವರು ಡಿವಿಜಿ ಅಂತ. ಇವರು ತಾಯಿ ಸಾಕಮ್ಮ ಅಂತ ವರ್ಣನೆ ಡಿವಿಜಿ. ಇನ್ನೊಬ್ಬರ ಸೋದರ ಮಾವ ತಿಮ್ಮಪ್ಪ. ಅಜ್ಜಿ ಸಾಕಮ್ಮ, ಸೋದರ ಮಾವ ತಿಮ್ಮಪ್ಪ. ನೋಡಿ, ನಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ನಮ್ಮ ನಡವಳಿಕೆಗಳು, ಆಚಾರ ವಿಚಾರಗಳು ಅವೆಲ್ಲ ಬದಲಾವಣೆ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥವರು ಆಗಿರ್ತಾರೆ. ಅವರನ್ನ ಅನುಸರಿಸಿಕೊಂಡು, ಅವರ ಆಲೋಚನೆಗಳನ್ನು ಅನುಸರಿಸಿಕೊಂಡು, ಅವರ ವ್ಯಕ್ತಿತ್ವವನ್ನು ನಡೆಸಿಕೊಂಡು ನಾವು ಕೂಡ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಉದಾಹರಣೆ, ಹರಿಶ್ಚಂದ್ರ ಗಾಂಧೀಜಿಯವರನ್ನು ಮಾಡಿಕೊಂಡ್ರೆ, ಗಾಂಧೀಜಿಯವರು ಈ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ನೋಡಿದ್ದೇವೆ. ಕಥೆಯ ನಾಟಕವನ್ನು ನೋಡಿದ್ರು. ನಾಟಕದಲ್ಲಿ ಆ ನಾಟಕವನ್ನು ನೋಡಬಹುದೇ. ಅದಕ್ಕಿಂತ ಮುಂಚೆ ಗಾಂಧೀಜಿ ಎಲ್ಲಾ ಕೆಲಸವನ್ನು ಕಲ್ಪನಾ ಮಾಡ್ತಾ ಇದ್ರು, ಬಿಡಿ ಸೇರ್ತಾ ಇದ್ರು, ಮಾಂಸವನ್ನ ತಿಂತಾ ಇದ್ರು, ಸುಳ್ಳನ್ನು ಹೇಳ್ತಾ ಇದ್ರು. ಅವರು ಒಂದು ಸಮಯದಲ್ಲಿ ಸತ್ಯ ಹರಿಶ್ಚಂದ್ರನ ನಾಟಕ ಮಾಡುವ ಸಂದರ್ಭದಲ್ಲಿ ಆ ನಾಟಕಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರಿದರ ಫಲವಾಗಿ ಅವರು ಒಂದಿನಿಂದ ಸುಳ್ಳು ಹೇಳೋದನ್ನು ಬಿಡ್ತಾರೆ, ಮೋಸ ಮಾಡೋದನ್ನು ಬಿಡ್ತಾರೆ, ಬಿಡಿ ಸೇರೋದನ್ನು ಬಿಡ್ತಾರೆ, ಮಾಂಸ ತಿನ್ನೋದನ್ನು ಬಿಟ್ಟು ಇವತ್ತು ನಮ್ಮ
ದೇಶದ ರಾಷ್ಟ್ರಪಿತರಾಗಿ ರಾಷ್ಟ್ರಪಿತ ಅಂತ ಹೇಳ್ತಿರಲ್ಲ ಅಂತ ದೊಡ್ಡ ವ್ಯಕ್ತಿ ಆಗ್ತಾರೆ. ಅದಕ್ಕೆ ಸಾಕಷ್ಟು ಪ್ರಭಾವ ಬೀರಿರ್ತಕ್ಕಂಥದ್ದು ಅಂದ್ರೆ ಸತ್ಯಹರಿಶ್ಚಂದ್ರನ ನಾಟಕ ಅಂತೇಳಿ ಹೇಳ್ತಕ್ಕಂಥದ್ದು. ಆ ನಾಟಕವನ್ನ ನೋಡಿದ ಮೇಲೆ ಇವ್ರ ಮೇಲೆ ಸಂಪೂರ್ಣ ಪ್ರಭಾವವನ್ನು ಬೀರಿ ನನ್ನ ವ್ಯಕ್ತಿತ್ವವನ್ನೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇರ್ತಕ್ಕಂಥ ವಿಚಾರವನ್ನ ಅವರಿಗೆ ನೆನಪು ಮಾಡಬಹುದು. ಇನ್ನೊಬ್ಬ ಸೋದರ ತಿಮ್ಮಪ್ಪ ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗ. ಇದು ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕೃತಿ ಅಂದ್ರೆ ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗ ಅಂತೇಳಿ ಬಹಳ ಮಹತ್ವದ ಪ್ರಸಿದ್ಧಿಯನ್ನು ಪಡೆದಂತಹ ಕೃತಿ. ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ತಿಮ್ಮ ಅಂತೇಳಿ ಬಹಳ ಹತ್ತಿರದಿಂದ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿರ್ತಕ್ಕಂಥ ಸ್ಪರ್ಶಿಯ ಚಿತ್ರಣವನ್ನು ಆಧಾರಪಡಿಸಿ ಬರೆದಿದ್ದಾರೆ. ಈ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಆ ಚಿತ್ರಣಕ್ಕೆ ಆಧಾರವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂದ್ರೆ ಆ ತಿಮ್ಮಪ್ಪನವರದೇ ಆಗಿರ್ತದೆ. ಮಕ್ಕಳೇ, ಡಿವಿಜಿ ಮುಳುವಾಗಿನ ಆಂದೋಲನ ವರ್ಗಾನಿಕರ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಇವರು ಅಲ್ಲಿ ಮುಳುವಾಗಿನಲ್ಲಿ ಲೋವರ್ ವರ್ಗಾನಿಕರ ಅಂತಕ್ಕಂಥ ಶಿಕ್ಷಣವನ್ನ ಅಲ್ಲಿ ಪಡೀತಾರೆ. ಸೆಕೆಂಡರಿ ಶಾಲೆಯನ್ನ ಕಲಿತಾರೆ. ಮುಂದಿನ ವರ್ಷದಲ್ಲಿ ಬೇರೆ ಊರಿಗೆ ಹೋಗಬೇಕು. ಅಲ್ಲಿ ಮುಂದೆ ಸೆಕೆಂಡರಿ ಶಾಲೆ ಮೇಲೆ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಆದರೆ ಹಣದ ಅನುಕೂಲವಿಲ್ಲ. ಅವರಿಗೆ ಓದಬೇಕು ಅಂತೇಳಿ ಆ ಕುತೂಹಲ ಇದ್ರೆ ಓದಿಸತಕ್ಕಂಥ ಶಕ್ತಿ ಅವರ ಮನೆಯಲ್ಲಿ ಇರಲಿಲ್ಲ. ಓದುವಿಗೆ ಸಾಕಲಿ ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಅವರ ತಂದೆ ವೆಂಕಟರಮಣಯ್ಯ ಅವರಿಗೆ ಸಾಕು ಓದಲಿಕ್ಕೆ ಹೀಗೆ ಮೀಸಿಬಿಡಿ, ನಿಮ್ಮನ್ನ ಓದಿಸ್ತಕ್ಕಂಥ ಶಕ್ತಿ ನನಗಿಲ್ಲ ಎಂಬತಕ್ಕಂಥ ರೂಪದಲ್ಲಿ ಅವರು ಹೇಳ್ತಾರಂತೆ. ಆದರೆ ಡಿವಿಜಿ ಅವರ ಭಾಗ್ಯವಂತೆ ಅವರ ಸಾಹಿತ್ಯವನ್ನು ಸುಖ ಡಿವಿಜಿಯವರಿಗೆ ಸಾಹಿತ್ಯವನ್ನು ಒಬ್ಬ ಬಡವನಾಗಿಯೂ ಕೂಡ ಅದರಲ್ಲಿ ಹಣಕಾಸಿನ ಬಡವನಾಗಿಯೂ ಕೂಡ ಹೃದಯ ಶ್ರೀಮಂತಿಕೆ ಹೊಂದಿರತಕ್ಕಂಥ ಬೇರೆ ಧರ್ಮೀಯ ವ್ಯಕ್ತಿಯಾಗಿಯೂ ಕೂಡ ಇವನ ವಿದ್ಯಾಭ್ಯಾಸಕ್ಕೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ರಸೂಲ್ ಖಾನ್. ನೋಡಿ, ಇವರೆಲ್ಲರೂ ಕೂಡ ಈ ಡಿವಿಜಿ ಮೇಲೆ ಬಹಳ ಪರಿಣಾಮವನ್ನು ಬೀರತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ರಸೂಲ್ ಖಾನ್, ಸಾಕಮ್ಮ, ತಿಮ್ಮಪ್ಪನವರು. ಆ ತಮ್ಮ ಬಂಡಿ ಹೊಡೆಯುವ ವ್ಯಕ್ತಿ, ಬಂಡಿಯನ್ನು ಓಡಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ, ಕೆಲಸವನ್ನು ಮಾಡ್ತಿರ್ತಲ್ಲ ಅವನು ರಸೂಲ್ ಖಾನ್ ಆ ವ್ಯಕ್ತಿಯಾಗಿರ್ತಾನೆ. ಬಡವ ಆದರೆ ಪ್ರಾಮಾಣಿಕ ವ್ಯಕ್ತಿ. ಪ್ರಾಮಾಣಿಕ ಅಂದ್ರೆ ನಿಷ್ಠೆಯಿಂದ ತನ್ನ ಕೆಲಸವನ್ನು ಮಾಡ್ತಿದ್ದ, ಯಾರಿಗೆ ಮೋಸ ಅನ್ಯಾಯವನ್ನು ಮಾಡತಕ್ಕಂಥ ವ್ಯಕ್ತಿ ಆಗಿರ್ತಿಲ್ಲ. ಡಿವಿಜಿ ಅವರ ಬೇಕಾಗಿದ್ದವನು, ಡಿವಿಜಿಯವರಿಗೆ ಬಹಳ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಅವನಾಗಿದ್ದ. ಬಂಡಿ ಹೊಡೆಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ, ಡಿವಿಜಿ ಅವರ ಜೊತೆಗೆ ಬೇಕಾಗಿರ್ತಕ್ಕಂಥ ಬಹಳ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ. ಗುಂಡಣ್ಣ ತುಂಬಾ ಚುರುಕಾರ ಒಬ್ಬ. ಗುಂಡಣ್ಣ ಅಂತ ತಿಳ್ಕೊಬೇಡಿ, ಇಂಥ ಹುಡುಗರನ್ನು ಶಾಲೆ ಬಿಡಿಸ್ತೀವಿ ಅಂತ ಹೇಳ್ತಿರಲ್ಲ, ಬೇಡ, ಶಾಲೆ ಬಿಡಿಸೋದು ಬೇಡ, ಅವನು ಓದಲೇಬೇಕು. ಬಹಳ ಜಾಣ, ಬುದ್ಧಿವಂತ ಇದ್ದಾನೆ. ಅವನ ಮುಂದೆ ಓದಲೇಬೇಕು, ಅವನನ್ನ ಓದಿಸಲೇಬೇಕು ಅಂತೇಳಿ ಇವರಿಗೆ ಯಾವುದೇ ಸಂಬಂಧ ಇಲ್ಲ, ನಚ್ಚಿನ ಸಂಬಂಧ ಇಲ್ಲ, ಶ್ರೀಮಂತ ಅಲ್ಲ, ಹಣ ಕೊಡಿಸ್ತಕ್ಕಂಥ ಶಕ್ತಿನೂ ಕೂಡ ಇಲ್ಲ. ಆದರೆ ತನ್ನ ವಿರೋಧಕ್ಕೆ ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಅವನು ಆ ರೀತಿ ಹೇಳ್ತಾನೆ. ಅವನು ಓದೇಬೇಕು ಅಂತ ಸ್ವಲ್ಪ ಆಟ ಹಿಡಿದುಬಿಟ್ಟ. ಆಟ ಬಿಟ್ಕೊಂಡಿಲ್ಲ. ನಾನು ಡಿವಿಜಿ ಅವರನ್ನ ಅನೇಕ ಬಿಡಲ್ಲ. ಗುಂಡಪ್ಪನವರು ಬೆಂಗಳೂರಿಗೆ ಹೋಗ್ಬೇಕು, ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಬೇಕು, ಅವ್ರು ಮುಂದೆ ಏರ್ಪಟ್ಟ ವ್ಯಕ್ತಿ ಆಗಬೇಕು, ಅವ್ರನ್ನ ಓದಕ್ಕೆ ರಜೆ ಕೊಡಿಸ್ಬೇಕು ಅಂತ ಹೇಳಿರ್ತಾನೆ. ನೀವೆಲ್ಲ ಏನಾದ್ರೂ ಹೇಳಿ ಅವನನ್ನು ನನ್ನ ಬಡ್ಡಿಯಲ್ಲಿ ಕೂರಿಸ್ಕೊಂಡು ಗೌರಿಪೇಟೆಗೆ ಹೋಗ್ತೇನೆ, ನೀವೇನಾದ್ರೂ ಹೇಳಿ ನಾನು ಕೇಳ್ತಕ್ಕಂಥವಲ್ಲ. ಅವನು ಓದಬೇಕು ಅಂದ್ರೆ ಓದಬೇಕು. ಅವನ ಬಡ್ಡಿ ಮೇಲೆ ಕೂತ್ಕೊಂಡು ಗೌರಿಪೇಟೆಗೆ ಹೋಗ್ತೀನಿ, ಬಂಗಾರಪೇಟೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರಿನ ರೈಲಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹100 ಕೈ ಖರ್ಚಿಗೆ ಕೊಡ್ತೇನೆ. ಅವನ್ನ ಕರ್ಕೊಂಡು ಹೋಗಿ ರೈಲು ಟಿಕೆಟ್ ಕೊಡಿಸಿ ಅವನಿಗೆ ಬೇಕಾಗಿರ್ತಕ್ಕಂಥ ಖರ್ಚಿಗೆ ₹100 ಬೇಕಾದ್ರೆ ನಾನೇ ಕೊಟ್ಕೊಡ್ತೀನಿ. ಆದರೆ ಓದಲೇಬೇಕು. ₹100 ಕೈ ಖರ್ಚಿಗೆ ಕೊಟ್ಬಿಡ್ತೀನಿ. ಅವನು ಓದು ಮಾತ್ರ ನಡೀಲೇಬೇಕು. ಯಾವುದೇ ಕಾರಣಕ್ಕೂ ಡಿವಿಜಿ ವಿದ್ಯಾಭ್ಯಾಸವನ್ನ ನಿಲ್ಲಿಸಬಾರದು. ಓದಬೇಕು ಅಂದ್ರೆ ಓದಲೇಬೇಕು. ರಸೂಲ್ ಖಾನ್
ಅದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚಿಗೆ ₹1 ದುಡ್ಡನ್ನು ಕೂಡ ಕೊಡ್ತೀನಿ, ಅವು ಮಾತಾಡ್ಬೋದು, ನಡೆಯಲೇಬೇಕು, ಎದೆ ಕಳಕ್ಕೋ ಓದೋದನ್ನ ಗುಂಡಪ್ಪನವರು ಬಿಡಬಾರದು. ಸ್ವಲ್ಪ ಈ ನಿರ್ಧಾರ ಎಲ್ಲರನ್ನ ಬೆಂಬಲಿಸುತ್ತೆ, ಆಶ್ಚರ್ಯಚಕಿತರಾಗುತ್ತೆ. ಎಲ್ಲ ಅವರು ಹೇಳಿದಂತೆ ಮುಂದೆ ಹೇಳಿದಂತೆ ಬೆಂಗಳೂರು ಹೋಗ್ತಾರೆ, ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. DVC ಬೆಂಗಳೂರನ್ನು ಕಂಡು ಸುಖಾನದಿಂದ ಹುಟ್ಟಿಯಿಂದ ಬೆಂಗಳೂರು ಮೊದಲ ಬಾರಿ ಕೊಡ್ತಕ್ಕಂಥ ಅವಕಾಶ DVC ಅವರಿಗೆ ಸಿಗುತ್ತೆ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ ವಿಶ್ವೇಶ್ವರಯ್ಯವರು ಮೈಸೂರು ರಾಜ್ಯದಲ್ಲಿ ದಿವಾನರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಒಬ್ಬ ದಿವಾನ ಯಾರು ವಿಜಯ ಇಸ್ಮಾಯಿಲ್ ಕೂಡ ಯುವತಿಗೆ ಗೆಳೆತನವನ್ನ ಮಾಡುವಂತ ಆಸೆ ಪಡ್ತಾರೆ. ಯಾಕೆ ಅಂದ್ರೆ ಅಂತ ವ್ಯಕ್ತಿತ್ವವನ್ನು DVC ಅವರು ಹೊಂದಿದ್ರು. ಮತ್ತೆ ಒಬ್ಬರು ದಿವಾನರಾಗಿ ಕೆಲಸ ಮಾಡ್ತಕ್ಕಂಥ ಮೈಸೂರು ಸರ್ಕಾರದಲ್ಲಿ ವಿಶ್ವೇಶ್ವರಯ್ಯನವರು DVC ಅವರಿಗೆ ಪತ್ರಕರ್ತರಾಗಿದ್ದರು. ಅವಾಗ ಪತ್ರಕರ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ದಸರಾ ಉತ್ಸವ ಆಗ ಮೈಸೂರಲ್ಲಿ ದಸರಾ ಕಾರ್ಯಕ್ರಮ ಆರಂಭ ಆಗಿತ್ತು. ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ಆಗಿರತಕ್ಕಂಥ ಎಲ್ಲಾ ಪತ್ರಿಕೆಗಳು ಮೈಸೂರು ದಸರಾದ ವಿಶೇಷ ಕಾರ್ಯಕ್ರಮದ ಮಾಡ್ತಾ ಇದ್ರು. ಇದನ್ನ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ಕೊಡಬೇಕು. ಇದಾದ 4 ದಿನಕ್ಕೆ ಇದರಲ್ಲಿ ಪತ್ರಕರ್ತರಿಗೆ ಸರ್ಕಾರದಿಂದ ಬೇಕಾಗಿರ್ತಕ್ಕಂಥ ಎಲ್ಲದನ್ನ ವಿಶ್ವೇಶ್ವರಯ್ಯನವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಗುಂಡಪ್ಪನವರು ಅವರಿಗೆ ಮೈಸೂರು ದಸರಾ ಆರಂಭ ಆದ ಸಂದರ್ಭದಲ್ಲಿ 9 ದಿನಗಳ ಕಾಲ ಇರತಕ್ಕಂಥ ಮೈಸೂರು ಹಬ್ಬದ ಸಂದರ್ಭದಲ್ಲಿ ಪತ್ರಕರ್ತರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಅದಕ್ಕೆ ಈ ರಾಜ್ಯದಲ್ಲಿ ಕೆಲಸವನ್ನು ನಿರ್ವಹಿಸತಕ್ಕಂಥ ದೊಡ್ಡ ಅಂದ್ರೆ ಸಾಕಷ್ಟು ದುಡ್ಡನ್ನ ಎಲ್ಲಾ ಪತ್ರಕರ್ತರಿಗೆ ಸಲ್ಲಿಸ್ತಾ ಬಂದಿದ್ರು. ಹಾಗೆ ಇಲ್ಲಿಯೂ ಕೂಡ ಗುಂಡಪ್ಪನವರಿಗೂ ಕೂಡ ಆ ರೀತಿ ದುಡ್ಡನ್ನ ಕೊಟ್ಟಿದ್ದಾರೆ. ಆ ಕಾಲಕ್ಕೆ ಒಳ್ಳೆ ಪತ್ರಕರ್ತರ ಕೆಲಸವನ್ನ ಗುಂಡಪ್ಪನವರು ನಿರ್ವಹಿಸ್ತಾ ಇದ್ರು, ಒಳ್ಳೆ ಹೆಸರನ್ನ ಮಾಡಿದ್ರು. ಹಾಗಾಗಿ ಇವ್ರ ಕಡೆಗೆ ಆಗಬೇಕು ಬರುತ್ತೆ. ಹಾಗಿರ್ತಾರೆ ಏನು ಬಂದಿದ್ರು ಗುಂಡಪ್ಪ, ನನಗೆ ಈಗ ಯಾಕೆ ಕಳಿಸಿದ್ದೀರಿ? ವಿಶ್ವೇಶ್ವರಯ್ಯ ಹೇಳ್ತಾರೆ, ಏನ್ ಬಂದಿದ್ರು ಗುಂಡಪ್ಪನವರೇ? ಅದಕ್ಕೆ ವಿಶ್ವೇಶ್ವರಯ್ಯ ಹೇಳ್ತಾರೆ, ನನಗೆ ಈಗ ನಾವು ಯಾಕೆ ಕಳಿಸಿದ್ದೀರಿ ದುಡ್ಡನ್ನು ಕಳಿಸೋದಕ್ಕೆ ಕಾರಣ ಏನು? ದಸರಾ ಉತ್ಸವವನ್ನ ಚೆನ್ನಾಗಿ ವರ್ಣನೆ ಮಾಡಿದ್ದೀರಿ, ಅದಕ್ಕೆ ದಸರಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ದಸರಾ ಉತ್ಸವವನ್ನ ಚೆನ್ನಾಗಿ ವರ್ಣನೆ ಮಾಡಿದ್ರಲ್ಲ, ಆ ಉದ್ದೇಶಕ್ಕೋಸ್ಕರ ಕಳಿಸ್ಕೊಡ್ತೀವಿ. ಅದಕ್ಕೆ ಹಣ ಕಳಿಸಬೇಕು, ಅದಕ್ಕೆ ದುಡ್ಡನ್ನ ಕೊಡ್ತೀವಿ. ನೀವು ನಮಗೆ ಕಳಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಇದರಿಂದ ಪತ್ರಕರ್ತರ ಮೇಲೆ ವರದಿ ಮಾಡೋದಕ್ಕೆ ಸಾಕಷ್ಟು ದೂರ ಹೋಗಬೇಕು, ಅಲ್ಲಿ ಖರ್ಚು ಬರುತ್ತೆ, ಮತ್ತೆ ಓಡಾಟ, ತಿಂಡಿ ಊಟದ ವ್ಯವಸ್ಥೆ, ಇದರ ಎಲ್ಲಾ ಖರ್ಚು ಬರ್ತಲ್ಲ, ಆ ಖರ್ಚನ್ನ ನೋಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ. ಜೊತೆಗೆ ಇದು ಮೊದಲಿಂದಲೂ ನಡ್ಕೊಂಡಿರ್ತಕ್ಕಂಥ ಪದ್ಧತಿ ಸಂಪ್ರದಾಯ. ಹಾಗಾಗಿ ನಿಮಗೆ ಆ ಮುದ್ರಣ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ ಅಂತಕ್ಕಂಥ ಮಾತಲ್ಲಿ ಇಲ್ಲಿ ಹೇಳ್ತಾರೆ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈಗ ಖಂಡಿತ ಬೇಡವೇ ಬೇಡ ವರದಿ ಮಾಡೋದು ಪತ್ರಕರ್ತರ ಕೆಲಸ. ನಮ್ಮ ಕೆಲಸ ನಾವು ಮಾಡ್ತೀವಿ. ಅದಕ್ಕೇನಾದ್ರು ಖರ್ಚಾದ್ರೆ, ತಿಂಡಿ ವ್ಯವಸ್ಥೆ ಬೇಕು ಅಂದ್ರೆ, ಓಡಾಟಕ್ಕೆ ಸಾರಿಗೆ ವ್ಯವಸ್ಥೆ ಬೇಕು ಅಂದ್ರೆ, ನಾವು ವರದಿ ಮಾಡಿದ್ದಕ್ಕೆ ಪತ್ರಿಕೆಯವರು ಇಷ್ಟು ಒಂದು ದುಡ್ಡನ್ನು ಕೊಡ್ತಾರೆ, ನಾವು ಕೊಡ್ತಾರೆ, ನಾವು ಕೆಲಸವನ್ನ ನಿರ್ವಹಿಸ್ತೇವೆ. ಆದ್ರೆ ಸರ್ಕಾರ ಯಾಕೆ ಕೊಡಬೇಕು? ಸರ್ಕಾರ ಕೊಡ್ತಕ್ಕಂಥ ಉದ್ದೇಶ ಏನು? ನನಗೆ ಈಗ ಖಂಡಿತ ಬೇಡ, ಈ ದುಡ್ಡು ನನಗೆ ಬೇಡ, ಬೇಡವೇ ಬೇಡ, ನೀವೇ ಇಟ್ಕೊಳ್ಳಿ, ಸರ್ಕಾರ ಕೆಲಸ ಮಾಡಿಕೊಡ್ರಿ ಅನ್ನೋದು DVC. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡೋದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆದಿದ್ರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡ್ತಾ ಇದ್ರು. DVC ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದು ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಬಹುದಾಗ DVC ಹೋಗಿಲ್ಲ. ಇದು ರಾಜ್ಯದ ಕೆಲಸ. ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ ನಮಗೊಂದು ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆ ನೀಡಿದ್ದು ಕೂಡ ಇದು ಅವರ ತರ್ಕ. ಆದರೆ ಈ ತರ್ಕ ನೀಡಿಲ್ಲ. DVC ಮಂಡಾದರೆ ವಿಶ್ವೇಶ್ವರಯ್ಯ ಜಗಮೋಹನ್, ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರ್ತದೆ, ನೀವು ತೆಗೆದುಕೊಳ್ಳಲೇಬೇಕು, ಗೆಲ್ದಿದ್ದರೆ ಮುಂದೆ ನಿಮ್ಮ ಸಹಾಯಕ್ಕೆ ಸಹಾಯವೇ ಬೇಡ ಎಂದು ಒಪ್ಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು DVC ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಕೊಡುತ್ತಾ
ಅವ್ರ ದುಡ್ಡನ್ನ ಇಸ್ಕೊಳ್ಳಲ್ಲ, ವಾಪಸ್ ತಗೊಂಡು ಅಂತೇಳಿ ಕಾರ್ಯದರ್ಶಿಗಳು. ಈ ಮನುಷ್ಯನ ರೀತಿಯೇ ಒಂಥರ ವಿಚಿತ್ರವಾಗಿರ್ತಕ್ಕಂಥದ್ದು. ಇವರು ಬೇರೆ ವ್ಯಕ್ತಿ ಅಲ್ಲ. ಇವರಿಗೆ ನಾವು ಹಣ ಕೊಡೋದಕ್ಕೆ ಒಪ್ಪೋದಿಲ್ಲ, ಬರೋದಿಲ್ಲ, ಹಣವನ್ನ ಕೊಡೋದು ಬೇಡ, ಅದನ್ನು ಹಿಂದಕ್ಕೆ ಇಟ್ಕೊಳ್ಳಿ ಅಂತೇಳಿ ಅವರಿಗೆ ಹೇಳ್ತಾರೆ ಅವರ ಕಾರ್ಯದರ್ಶಿಗೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯದಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆದರು. ವಿಶ್ವೇಶ್ವರಯ್ಯ ತಾವು ದಿವಾನ್ ಕೆಲಸವನ್ನು ಮಾಡ್ಕೊಂಡ ಸಂದರ್ಭದಲ್ಲಿ, ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ಅದೆಷ್ಟೋ ಬುದ್ಧಿವಂತರ ಸಹಾಯವನ್ನು ಪಡ್ಕೊಂಡಿದ್ರು, ಉಪಯೋಗವನ್ನು ಪಡ್ಕೊಂಡಿದ್ರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆ ಸರಿಯಾಗಿ ಬೇಕಾಗಿರ್ತಕ್ಕಂಥ ಎಷ್ಟು ಕೆಲಸ ಮಾಡಿದ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡನ್ನ ಅವರು ವಾಪಸ್ ಅವರಿಗೆ ಕೊಡ್ತಾ ಇದ್ರು. ಡಿ.ವಿ.ಜಿ. ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸ್ಕೊಂಡಿದ್ರು. ಡಿ.ವಿ.ಜಿ. ಅವರು ಕೂಡ ವಿಶ್ವೇಶ್ವರಯ್ಯ ಅವರ ಸಂದರ್ಭದಲ್ಲಿ ಸಾಕಷ್ಟು ಸಹಾಯವನ್ನ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಇತ್ತು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿ.ವಿ.ಜಿ. ಹೋಗಲಿಲ್ಲ. ಫಸ್ಟಿಗೆ ದುಡ್ಡು ಕೊಡುವಂತ ಸಂದರ್ಭದಲ್ಲಿ ಡಿ.ವಿ.ಜಿ. ಹೋಗಲಿಲ್ಲ. ಇದು ರಾಜ್ಯದ ಕೆಲಸ. ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಾಹಿತಿ ಅವರ ಜೊತೆ ವ್ಯವಹರಿಸಿದ್ದೇ ತಮ್ಮ ಒಂದು ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆ ಎಂದಿಗೂ ಕೂಡದು. ಇದು ನನ್ನ ಕೆಲಸ ಅಲ್ಲ, ನಿಮ್ಮ ಕೆಲಸ ಅಲ್ಲ, ರಾಜ್ಯದ ಕೆಲಸ. ನಾವು ರಾಜ್ಯದ ಜನರು, ರಾಜ್ಯದ ಕೆಲಸ ನಾವು ಒಕ್ಕಟೆ ಮಾಡ್ತೀವಿ. ಅದು ವಿಶ್ವೇಶ್ವರಯ್ಯ ಎಂಥ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅವ್ರ ಜೊತೆಗೆ ವ್ಯವಹಾರ ಮಾಡೋದೇ ದೊಡ್ಡದು, ಅವ್ರ ಜೊತೆಗೆ ವ್ಯವಹಾರ ಮಾಡಿಸಿದ್ದೇ ನಾನು ಪುಣ್ಯ ಅಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ದುಡ್ಡನ್ನ ಇಸ್ಕೊಳ್ಳೋದಿಲ್ಲ, ಅದು ನಮ್ಮ ಕೈಗೆ ಸಾಧ್ಯ ಇಲ್ಲ, ಎಂದಿಗೂ ದುಡ್ಡನ್ನು ಪಡೆಯಲ್ಲ ಅಂತ ಹೇಳ್ತಾರೆ. ಇದು ವಿಶ್ವೇಶ್ವರಯ್ಯ ಅವರ ಜೊತೆಗೆ ಡಿ.ವಿ.ಜಿ. ಮಾಡಿರ್ತಕ್ಕಂಥ ವಾದ. ಆದರೆ ಈ ತರ್ಕಗಳಿಲ್ಲ, ಈ ಮಾತನ್ನ ವಿಶ್ವೇಶ್ವರಯ್ಯ ಕೇಳಲೇ ಇಲ್ಲ. ಡಿ.ವಿ.ಜಿ. ಮಟ್ಟರಾದರೆ ವಿಶ್ವೇಶ್ವರಯ್ಯ ಜಗಮಂತಾಗಿತ್ತು, ಮಂಡಲದೆ ಜಗಮಂತ ಅವರಿಗಿಂತ ದೊಡ್ಡ ಮಾತಾಗಿತ್ತು. ಮಂಡಲದೆ ನಾವು ಉಳಿದಿರ್ತಕ್ಕಂಥ ಆಗಲೇಬೇಕು, ತಾವು ಯಾವ ರೀತಿ ಆಗಬೇಕು ಅಂತ ಕೆಲಸ ಅದು ಆಗಲೇಬೇಕು ಅಂತೇಳಿ ವ್ಯವಸ್ಥೆಯನ್ನು ಹೊಂದಿರ್ತಕ್ಕಂಥವರು. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತೆ, ನೀವು ತೆಗೆದುಕೊಳ್ಳೇಬೇಕು. ಇದು ನನ್ನ ಪರ್ಸನಲ್ ಕೆಲಸ, ವೈಯಕ್ತಿಕ ಕೆಲಸ. ಈ ಕೆಲಸವನ್ನು ಮಾಡಿದ್ರೆ ನನಗೆ ಇಷ್ಟು ಅಂತ ದುಡ್ಡು ಬರುತ್ತೆ, ಈ ದುಡ್ಡನ್ನು ನಾವು ಸ್ವೀಕಾರ ಮಾಡಲೇಬೇಕು, ನೀವು ತಗೊಳ್ಳಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಇರ್ತಕ್ಕಂಥ ಮಾತನ್ನ ಡಿ.ವಿ.ಜಿ. ಅವರು ಹೇಳ್ತಾರೆ. ಆದರೆ ಈ ತರಕಾರಿ ಇಲ್ಲ. ಡಿ.ವಿ.ಜಿ. ಮಂಡರಾದ್ರೆ ವಿಶ್ವೇಶ್ವರಯ್ಯ ಜಗಮಂಡಲರು ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಸಾಕಷ್ಟು ಹಣ ಬರ್ತದೆ, ನೀವು ತೆಗೆದುಕೊಳ್ಳೇಬೇಕು, ಇಲ್ಲಿದ್ರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೊಟ್ಟಿಸಿಕೊಂಡು. ಈಗ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮಿಂದ ಮುಂದೆ ಯಾವುದೇ ಸಹಕಾರವನ್ನು ಕೇಳಲ್ಲ, ಕೆಲಸವನ್ನು ಮಾಡಲ್ಲ. ಇವತ್ತೇ ಕೊನೆ ಅಂತ ಹೇಳಿದಾಗ ಈ ಡಿ.ವಿ.ಜಿ. ಅವರು ವಿಶ್ವೇಶ್ವರಯ್ಯರ ಮಂಡತನಕ್ಕೆ ಮಾಡಬೇಕು, ಅವರಿಗೆ ವ್ಯವಹಾರ ಮಾಡಬೇಕು ಅನ್ನೋದಕ್ಕಿಂತ ಈ ಕೆಲಸಕ್ಕೆ ಅವರು ಹೋಗ್ತಾರೆ. ಇಲ್ಲದಿದ್ರೆ ಮುಂದೆ ನಿಮ್ಮ ಸಹಾಯವೇ ಬೆಳೆ ತಪ್ಪಿಸಿಕೊಂಡಾಗ ಅನಿವಾರ್ಯವಾಗಿ ಅವರು ಹೋಗ್ಕೊಡ್ತಾರೆ. ನೋಡಿ ಎಂತ ದೊಡ್ಡ ವ್ಯಕ್ತಿತ್ವ ಆಗಿದ್ರು ಕೂಡ ಈ ದುಡ್ಡಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಿದ್ರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲ ಚೆಕ್ ಕೊಟ್ಟವರಿಗೆ ಪ್ರತಿ ಸರಿ ಕೆಲಸವನ್ನು ಪಡ್ಕೊಂಡಾಗ, ಸಹಾಯ ಪಡ್ಕೊಂಡಾಗ ವಿಶ್ವೇಶ್ವರಯ್ಯ ಅವರು ಡಿ.ವಿ.ಜಿ. ಅವರಿಗೆ ಸಹಾಯವನ್ನು ಮಾಡ್ತಾರೆ ಬಂದ್ರು, ಸಹಾಯ ಮಾಡಿದ್ರೆ ಕೊಡ್ತಾರೆ ಬಂದ್ರು, ಆ ದುಡ್ಡನ್ನ ಚೆಕ್ ಮೂಲಕ ಪಡ್ಕೊಂಡು ಹಾಗೆ ಇಟ್ಕೊಂಡು ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲ ಚೆಕ್ ಕೊಡ್ತಾ ಹೋದ್ರು. ಡಿ.ವಿ.ಜಿ. ಪಡೆಯುತ್ತಾ ಹೋದ್ರು. ಆದರೆ ಆ ಚೆಕ್ ಕೊಡೋಕೆ ಕಮಿಟಿಯನ್ನು ಹೇಳ್ತಾರೆ. ಆದರೆ ಇವರು ಚೆಕ್ ಮೇಲೆ ಬ್ಯಾಂಕ್ ಹೋಗಿಲ್ಲ, ದುಡ್ಡನ್ನು ಡ್ರಾ ಮಾಡ್ಕೊಂಡಿಲ್ಲ, ವಾಪಸ್ ತಗೊಂಡಿಲ್ಲ, ದುಡ್ಡು ಅವ್ರ ಚೆಕ್ ಅವರ ಆ ಅಕೌಂಟ್ ಇತ್ತು, ಇವರು ದುಡ್ಡನ್ನು ಪಡೆಯಲೇ ಇಲ್ಲ. ಹೀಗೆ ನಮ್ಮ ರಾಜ್ಯದ ಕೆಲಸ, ನಮ್ಮ ರಾಜ್ಯದ ಇಂಜಿನಿಯರ್ ಆಗಿರ್ತಕ್ಕಂಥ ದಿವಾನ್ ಆಗಿರ್ತಕ್ಕಂಥ ಕೆಲಸ ಅಂತೇಳಿ ಮೆಚ್ಚುಗೆಯಿಂದ ಕೆಲಸ ಮಾಡಿದ್ರೆ ಅವ್ರದ್ದೇ ಯಾವುದೇ ಉಪಯೋಗವನ್ನ ಇವರು ಪಡ್ಕೊಂಡಿಲ್ಲ ಡಿ.ವಿ.ಜಿ. ಹಾಗಾಗಿ ಈ ರೀತಿ ಕೆಲಸವನ್ನ ಮಾಡ್ತಾ ಮಾಡ್ತಾ ಅವರು ಹೋಗ್ತಾರೆ. ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದರೆ ಎಲ್ಲ ಶ್ರೀಮಂತ ವಿದ್ಯಾರ್ಥಿಗಳು ನನಗನ್ಸುತ್ತೆ ಸರ್ಕಾರವನ್ನು ಸುತ್ತಕೊಂಡಿದ್ದಾರೆ. ಈ ದುಡ್ಡು ಬೇಡ ಅಂತೇಳಿ ನಿರ್ಲಕ್ಷ್ಯ ಮಾಡಿ ವಾಪಸ್ ಕೊಟ್ಟಲ್ಲ, ಇವರು ಅಷ್ಟು ಶ್ರೀಮಂತ, ಅಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ತಾರ ಅಂತೇಳಿ ಇವರು ಆಲೋಚನೆಯನ್ನು ಮಾಡಿದ್ರೆ ಒಮ್ಮೆ ಡಿ.ವಿ.ಜಿ. ಅವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಆದರೆ ಹಣಕಾಸಲ್ಲಿ ಯಾವುದೇ ರೀತಿಯ ಶ್ರೀಮಂತಿಗಳಾಗಿರಲಿಲ್ಲ, ಇವರು ಬಡವರೇ ಆಗಿದ್ರು. ನಾನು ಕೂಡ ಯಾವುದೇ ಹಣಕ್ಕೆ ವ್ಯಾಮೋಹಕ್ಕೆ ಒಳಗಾಗ್ತಾ ಇರಲಿಲ್ಲ. ಎಷ್ಟು ಬಡವರಾಗಿದ್ರು, ಅವತ್ತು ಚಿನ್ನ ಅವತ್ತು ಕೆಲಸ ಮಾಡೋದು ಕಷ್ಟ ಆಗಿದ್ರು ಕೂಡ ದುಡ್ಡಿಗೆ ಆಸೆ ಪಡ್ತಕ್ಕಂಥವ್ರು ಇವರು ಆಗಿರಲಿಲ್ಲ. ಒಮ್ಮೆ ಡಿ.ವಿ.ಜಿ. ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೀತಾ ಇತ್ತು.
ಡಿವಿಜಿಯವರ ಸಂಸ್ಕರಣೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸತಕ್ಕಂಥ ಅನಿವಾರ್ಯ ಇತ್ತು ಅಂತ ಶ್ರೀಮಂತರಾಗಿದ್ರು ಕೂಡ ಇವರು ಅವ್ರ ಮನೆಯಲ್ಲಿ ಭಾಗವಹಿಸಕ್ಕೆ ಹೋಗ್ಬೇಕಾಗಿತ್ತು. ಡಿವಿಜಿಗೆ ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಡಿವಿಜಿಯವರಿಗೆ ಹೋಗಕ್ಕೆ ಸಾಧ್ಯವಾಗಿರುತ್ತೆ. ಹಾಗಾಗಿ ಇವರು ಮಕ್ಕಳನ್ನ ಕಳಿಸಿದ್ರು. ಆರತಿ ಅಕ್ಷತೆಯ ಹೊತ್ತರು ಹೆಂಡತಿ ಮನೆಯಲ್ಲೇ ಇತ್ತು. ತನ್ನ ಹೆಂಡತಿ ಮಕ್ಕಳಿಗೆ ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಂತೆ. ಆದರೆ ಕಾರ್ಯಕ್ರಮ ಪ್ರಾರಂಭ ಆಗುವಂತಾದ್ರೂ ಕೇವಲ ಮಕ್ಕಳನ್ನು ಕಳಿಸಿದ್ರೆ ಡಿವಿಜಿಯವರ ಹೆಂಡತಿ ಮಾತ್ರ ಆ ಕಾರ್ಯಕ್ರಮಕ್ಕೆ ಹೋಗಿರುತ್ತೆ. ಆರತಿ ಅಕ್ಷತೆ ಯಾರು ಕೂಡ ಹೆಂಡತಿ ಮನೆಯಲ್ಲೇ ಇರ್ತಾರೆ. ಗಂಡ ಸಮಾಧಾನ ಆವಾಗ ಡಿವಿಜಿಯವರಿಗೆ ಬಹಳ ಬೇಸರವಾಗುತ್ತದೆ. ನನಗೆ ಬೇಕಾದ ಬದುಕು ಜಟಕ ಬಂಡಿ ವೇದಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂಗೆ ಪಯಣಿಗರು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವೆಹುದು ಮಂಕುತಿಮ್ಮ. ಡಿವಿಜಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಬರೆದ ಅದ್ಭುತ ಸಾಲುಗಳಿವು. ಕನ್ನಡ ಸಾಹಿತ್ಯದ ಮಟ್ಟಿಗೆ ಡಿ.ವಿ. ಗುಂಡಪ್ಪನವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಹೊಸತೊಂದು ಬದಲಾವಣೆಗೆ ಕಾರಣವಾಯಿತು. ಹೀಗಾಗಿ ಡಿವಿಜಿಯವರನ್ನ ಆಧುನಿಕ ಸರ್ವಜ್ಞ ಅಂತ ಕರೆಯುವುದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ತನ್ನ ನೋವನ್ನ ತನ್ನ ಅನುಭವವನ್ನ ಮತ್ತೊಬ್ಬರ ಬಳಿ ಹೇಳಿಕೊಂಡ್ರೆ ಮನಸ್ಸು ಹಗುರವಾಗುತ್ತೆ. ಅದು ಕಗ್ಗದಿಂದ ಸಾಧ್ಯವಾಗಿದೆ. ಇದೇ ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಲು ಪ್ರೇರಣೆ ಎಂದ ಡಿವಿಜಿಯವರಿಗೆ ಜ್ಞಾನಪೀಠ ದೊರಕಬೇಕು ಅಂತ ಸಾಕಷ್ಟು ಜನ ಹೇಳಿದ್ರು. ಅದನ್ನ ಕೇಳಿದ ಡಿ.ವಿ. ಗುಂಡಪ್ಪ ಹೀಗೆ ಉತ್ತರಿಸ್ತಾರೆ. ಜ್ಞಾನಪೀಠ ಕೈ ತಪ್ಪಿದ್ದಕ್ಕೆ ನನಗೆ ಬೇಸರವಿಲ್ಲ. ಏಕೆಂದ್ರೆ ಹೇಳಿ ಕೇಳಿ ಇದು ಕಗ್ಗ, ಅದರಲ್ಲೂ ಇದು ಮಂಕುತಿಮ್ಮ ಬರೆದಿರುವ ಕಗ್ಗ. ಈ ಮಂಕುತಿಮ್ಮನಿಗೆ ಮತ್ತು ಅವನ ಕಗ್ಗಕ್ಕೆ ಜ್ಞಾನಪೀಠ ದೊರಕುವುದೇ. ಡಿವಿಜಿಯವರು ಅತ್ಯಂತ ಸರಳವಾಗಿ ಬದುಕಿದ್ರು. ನಾನು ನನ್ನದು ಎನ್ನುವ ಕ್ಲೀಶೆ ಭಾವನೆಗಳು ಬೆಳೆಯುವುದಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ತಮ್ಮ ಕಗ್ಗದಲ್ಲೂ ಅವರು ಇದನ್ನೇ ಹೇಳಿದ್ದಾರೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನಿಜ ಹೇಳಬೇಕು ಅಂದ್ರೆ ಡಿ.ವಿ. ಗುಂಡಪ್ಪನವರು ಬದುಕಿದ ರೀತಿಯೇ ಒಂದು ಸ್ಫೂರ್ತಿ. ಅವರು ಅಷ್ಟೈಶ್ವರ್ಯಗಳನ್ನ ಕಂಡವರಲ್ಲ, ತಮ್ಮ ಜ್ಞಾನವನ್ನೇ ಸಂಪತ್ತನ್ನಾಗಿ ಮಾಡಿಕೊಂಡವರು. ಡಿವಿಜಿ ಎಂತಹ ಕಡು ಕಷ್ಟದಲ್ಲಿ ಬಾಳ್ವೆ ನಡೆಸಿದ್ದಾರೆ ಅಂದ್ರೆ ಒಂದು ಘಟನೆಯನ್ನ ಇಲ್ಲಿ ಹೇಳಲೇಬೇಕು. ಅದೊಂದು ದಿನ ಸಂಬಂಧಿಕರೊಬ್ಬರು ಗುಂಡಪ್ಪನವರನ್ನ ಸಮಾರಂಭಕ್ಕೆ ಆಹ್ವಾನಿಸ್ತಾರೆ. ಕೆಲಸದ ಕಾರಣ ಗುಂಡಪ್ಪನವರಿಗೆ ಹೋಗೋಕೆ ಆಗುವುದಿಲ್ಲ. ಹೀಗಾಗಿ ಪತ್ನಿಯನ್ನ ಕರೆದು ಸಮಾರಂಭಕ್ಕೆ ಹೋಗುವಂತೆ ತಿಳಿಸ್ತಾರೆ. ಆದ್ರೆ ಪತ್ನಿ ಭಾಗೀರಥಮ್ಮ ಆ ಸಮಾರಂಭಕ್ಕೆ ಹೋಗೋದಿಲ್ಲ. ಕೋಪಗೊಂಡ ಡಿವಿಜಿ ಪತ್ನಿಯನ್ನ ವಿಚಾರಿಸಿದ್ರು. ಆಗ ಭಾಗೀರಥಮ್ಮ ಹೇಳಿದ ಮಾತುಗಳು ಗುಂಡಪ್ಪನವರ ಕಣ್ಣಾಲಿಗಳು ತುಂಬಿ ಬರುವಂತೆ ಮಾಡಿದ್ವು. ಕ್ಷಮಿಸಿ, ನಾನು ಹೋಗ್ಬೇಕು ಅಂತಾನೆ ಇದ್ದೆ. ಆದ್ರೆ ಏನು ಮಾಡ್ಲಿ, ನನ್ನ ಬಳಿ ಒಳ್ಳೆಯ ಸೀರೆ ಇಲ್ಲ. ಇರೋದು 2 ಸೀರೆ. ಒಂದು ಈಗ ಉಟ್ಟಿದ್ದೇನೆ, ಮತ್ತೊಂದನ್ನ ಮಹಡಿ ಮೇಲೆ ಒಣಗಿ ಹಾಕಿದ್ದೇನೆ. ಹೀಗಿದ್ದು ನಾನಲ್ಲಿಗೆ ಹೋದ್ರೆ ಅದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುತ್ತದೆ. ನಿಮ್ಮ ಗೌರವವನ್ನ ಕಡಿಮೆ ಮಾಡುವ ಆ ಸಮಾರಂಭಕ್ಕೆ ಹೋಗೋದ್ರಲ್ಲಿ ಅರ್ಥವೇನಿದೆ? ಹಾಗಂತ ನಾನು ಸೀರೆ ಕೊಡಿಸಿ ಎನ್ನುತ್ತಿಲ್ಲ. ನಾನು ಕೂಡ ನಿಮ್ಮಷ್ಟೇ ಸ್ವಾಭಿಮಾನಿ. ಭಾಗೀರಥಮ್ಮ. ಪತ್ನಿಯ ಮಾತುಗಳನ್ನ ಕೇಳಿದ ಡಿವಿಜಿಯವರ ಹೃದಯ ಒಂದು ಕ್ಷಣ ತುಂಬಿ ಬಂದಿತ್ತು. ಮನೆಯಲ್ಲಿ ಎಷ್ಟೇ ಕಡುಬಡತನ, ಎಷ್ಟೇ ಕಷ್ಟಗಳಿದ್ರೂ ಡಿವಿಜಿಯವರು ತಮ್ಮ ಸ್ವಾಭಿಮಾನವನ್ನ ಬಿಡಲಿಲ್ಲ. ಯಾರಾದ್ರೂ ಸನ್ಮಾನ ಮಾಡಿ ಗೌರವ ಪೂರ್ವಕವಾಗಿ ಹಣವನ್ನ ಕೊಟ್ರೆ ಅದನ್ನ ಸ್ವೀಕರಿಸ್ತಿರ್ಲಿಲ್ಲ. ಸ್ವೀಕರಿಸಿದ್ರು ಸಾಮಾಜಿಕ ಕಾರ್ಯಗಳಿಗೆ ಕೊಟ್ಟು ಬಿಡ್ತಿದ್ರು. ಒಮ್ಮೆ ಡಿ.ವಿ. ಗುಂಡಪ್ಪನವರ ಸಾಹಿತ್ಯ ಸೇವೆಯನ್ನ ಗಮನಿಸಿ ಗೌರವಿಸಿದವರು 1 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ರು. ಅದನ್ನ ಪಡೆದ ಡಿವಿಜಿಯವರು ಮನೆ ತಲುಪೋಕ್ಕೂ ಮೊದಲೇ ಸಮಾಜ ಸೇವೆಯೊಂದಕ್ಕೆ ಅರ್ಪಿಸಿ ಬಿಟ್ಟಿದ್ರು. ಮನೆಗೆ ಬಂದು ನೋಡಿದ್ರೆ ನೆಂಟರು ಬಂದಿದ್ದಾರೆ. ಅವರಿಗೆ ಕಾಫಿ ಕಾಯಿಸಲು ಮನೆಯಲ್ಲಿ ಕಾಫಿ ಪುಡಿ ಇರ್ಲಿಲ್ಲ, ಸಕ್ಕರೆ ಇರ್ಲಿಲ್ಲ. ಕೂಡ್ಲೇ ಶೆಟ್ಟರ ಅಂಗಡಿಗೆ ಹೋದ ಡಿವಿಜಿ ಸಾಲ ಬರೆಸಿ ಸಕ್ಕರೆ, ಕಾಫಿ ಪುಡಿ ತರ್ತಾರೆ.
ಡಿವಿಜಿಯವರು ಯಾವತ್ತೂ ಹಣಕ್ಕಾಗಿ ಬರಲಿಲ್ಲ. ಸನ್ಮಾನದ ಹಣವನ್ನ ತಮ್ಮ ವೈಯಕ್ತಿಕ ಬದುಕಿಗೆ ಖರ್ಚು ಮಾಡಲಿಲ್ಲ. ಅವರು ನಿಧನ ಹೊಂದಿದಾಗ ಅವರ ಕೋಣೆಯಲ್ಲಿದ್ದ ಟ್ರಂಕ್ನಲ್ಲಿ ಸುಮಾರು 75,000 ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಚೆಕ್ಗಳು ಸಿಕ್ಕಿದ್ವು. ಅದೇ ಡಿವಿಜಿಯವರ ಸ್ವಭಾವವಾಗಿತ್ತು. ಎಷ್ಟೆಲ್ಲ ಕಷ್ಟಗಳ ನಡುವೆಯೂ ಡಿವಿಜಿಯವರು ಕನ್ನಡ ಸಾರಸ್ವತ ಲೋಕಕ್ಕೆ ಮಾಡಿದ ಅನುಪಮ ಸೇವೆ ಮಾತ್ರ ಅದ್ಭುತ. ಅವರ ಸೇವೆ ಕೇವಲ ಕನ್ನಡ ಸಾಹಿತ್ಯ ಲೋಕಕ್ಕೆ ಸೀಮಿತವಾಗಿರಲಿಲ್ಲ. ಪತ್ರಿಕಾ ರಂಗದಲ್ಲೂ ಅವರೊಬ್ಬ ಅದ್ಭುತ ಪತ್ರಕರ್ತರಾಗಿದ್ರು. 1887 ಮಾರ್ಚ್ 17ರಂದು ಮುಳಬಾಗಿಲುವಿನಲ್ಲಿ ಜನಿಸಿದ ಡಿವಿಜಿಯವರ ಪೂರ್ವಜರು ಮೂಲತಃ ತಮಿಳುನಾಡಿನ ತಿರುಚನಾಪಳ್ಳಿಯವರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಗಳಲ್ಲಿ ಶಿಕ್ಷಣ ಪಡೆದ ಡಿವಿಜಿ ಮುಳಬಾಗಿಲಿನ ಶಾಲೆಯಲ್ಲೇ ಶಿಕ್ಷಕರಾಗಿದ್ದಾಗಲೇ ಭಾಗೀರಥಮ್ಮನವರ ಕೈ ಹಿಡಿದ ಅವರು ಕೋಲಾರದ ಚಿನ್ನದ ಗಣಿ ಹಾಗೂ ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಸೂರ್ಯೋದಯ ಪತ್ರಿಕೆಯ ಬಾತ್ಮೀದಾರ ಅಂದ್ರೆ ವರದಿಗಾರರಾಗಿ ಬರವಣಿಗೆಯ ಕಾಯಕ ಆರಂಭಿಸುತ್ತಾರೆ. ಮೈಸೂರು ಟೈಮ್ಸ್, ಹಿಂದೂ, ವೀರಕೇಸರಿ ಪತ್ರಿಕೆಗಳಲ್ಲೂ ಕಾರ್ಯನಿರ್ವಹಿಸುತ್ತಾರೆ. ಆ ವೇಳೆಯಲ್ಲಿ ಡಿವಿಜಿ ಬರೆದಂತಹ ದಿವಾನ್ ರಂಗಾಚಾರ್ಯರ ಕುರಿತ ಲೇಖನ ಅವರ ಬದುಕನ್ನೇ ಬದಲಿಸುತ್ತೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ನವ ಶಕೆಯನ್ನ ಆರಂಭಿಸಿದ್ದು ಡಿ.ವಿ. ಗುಂಡಪ್ಪನವರು ಅಂದ್ರೆ ಅತಿಶಯೋಕ್ತಿಯಲ್ಲ. ಯಾಕಂದ್ರೆ ಚರಿತ್ರೆ, ರಾಜನೀತಿ, ತತ್ವಜ್ಞಾನ, ಸಮಾಜ ವಿಜ್ಞಾನ, ಸಾಮಾಜಿಕ ಜೀವನ ಹೀಗೆ ಗುಂಡಪ್ಪನವರು ಮುಟ್ಟಿದ ವಿಚಾರವೇ ಇಲ್ಲ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಕವನ ಹಾಗೂ ನಾಟಕಗಳನ್ನ ಬರೆದ್ರು. ಮಂಕುತಿಮ್ಮನ ಕಗ್ಗ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಡುತ್ತೆ. ಹೀಗೆ ಅವಿಶ್ರಾಂತವಾಗಿ ಕನ್ನಡ ಸೇವೆ ಮಾಡಿದ ಡಿ.ವಿ. ಗುಂಡಪ್ಪನವರು ಮಡಿಕೇರಿಯಲ್ಲಿ ನಡೆದ 18ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿಯಂತಹ ಸಮ್ಮಾನಗಳಿಗೆ ಡಿವಿಜಿ ಪಾತ್ರರಾದ್ರು. ಇಂತಹ ನಿರಾಡಂಬರ ಹಾಗೂ ಸರಳ ವ್ಯಕ್ತಿತ್ವದ ಡಿ.ವಿ. ಗುಂಡಪ್ಪನವರು 1975 ಅಕ್ಟೋಬರ್ 7ರಂದು ನಿಧನ ಹೊಂದುತ್ತಾರೆ. ಅವರು ನಮ್ಮೊಂದಿಗೆ ಇಲ್ಲದೇ ಇದ್ರೂ ಅವರ ಕಗ್ಗಗಳು ಎಂದಿಗೂ ನಮ್ಮೊಂದಿಗಿವೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನೆನ್ನುವ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ.